ಕಾಳಿದಾಸ್ 2 ರೀಸೆಂಟ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇದು ಸ್ಟ್ಯಾಂಡ್ ಅಲೋನ್ ಮೂವಿ ಆಗಿರೋದ್ರಿಂದ ಪಾರ್ಟ್ 1 ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಾರ್ಟ್ 1 ಸ್ಟೋರಿನೇ ಬೇರೆ, ಪಾರ್ಟ್ 2 ಸ್ಟೋರಿನೇ ಬೇರೆ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಹುಡುಗಿ ಒಬ್ಳು ನಿಗೂಢವಾಗಿ ಕಾಣೆ ಆಗ್ತಾಳೆ. ಪೊಲೀಸ್ನವರು ಇಡೀ ಅಪಾರ್ಟ್ಮೆಂಟ್ ಗೇಟ್ ನ ಲಾಕ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಸಿಗ್ತಾಳಾ ಇಲ್ವಾ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ಸೆ ಮಾಡೋಕಾಗ್ದಿರೋ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ತೋರಿಸ್ತಾರೆ. ಅದೇ ಅಪಾರ್ಟ್ಮೆಂಟ್ ಅಲ್ಲಿರೋ ಸ್ಟೀಫನ್ ಅನ್ನುವ ವ್ಯಕ್ತಿ ಆಪೋಸಿಟ್ ನಲ್ಲಿರುವ ಒಂದು ಜೋಡಿನ ನೋಡ್ತಾ ಇದ್ದಾನೆ. ಇವನೇ ಆ ಸ್ಟೀಫನ್. ಅವನೊಂದು ನಾಯಿ ಸಾಕಿದ್ದಾನೆ. ಈ ಮಗು ಯಾವ್ದಂದ್ರೆ, ಸ್ಟೀಫನ್ ಒಂದು ಜೋಡಿನ ನೋಡ್ತಿದ್ದ ಅಲ್ವಾ, ಅವ್ರ ಮಗಳೇ ಈ ಹುಡುಗಿ. ಹೆಸರು ಮಿತ್ರ. ಇವಳಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಸ್ಟೀಫನ್ ಹಿಂದೆನೆ ಹೋಗ್ತಾಳೆ. ಇವಳ ಕೈಯಲ್ಲಿ ಒಂದು ಗೊಂಬೆ ಕೂಡ ಇದೆ. ಇವನು ಲಿಫ್ಟ್ ಅಲ್ಲಿ ಆ ಹುಡುಗಿ ಬರ್ಲಿ ಅಂತ ಕಾಯ್ತಾ ಇದ್ದಾನೆ. ಅಷ್ಟರಲ್ಲಿ ಆ ಹುಡುಗಿ ತಂದೆ ಬಂದಿದ್ರಿಂದ ಸ್ಟೀಫನ್ ಲಿಫ್ಟ್ ಡೋರ್ ನ ಕ್ಲೋಸ್ ಮಾಡ್ತಾನೆ. ಈಗ ಮೇಲ್ಗಡೆಯಿಂದ ಆ ಹುಡುಗಿನ ಒಂಥರ ನೋಡ್ತಿದ್ದಾನೆ. ಇವ್ರ ಹೆಸರು ರೂಪಾ, ಈ ಅಪಾರ್ಟ್ಮೆಂಟ್ ನ ಸೆಕ್ರೆಟರಿ. ಇದು ಅವ್ರ ಮಗಳು ಅನನ್ಯ, ಜೊತೆಲಿರೋದು ಅವಳ ಫ್ರೆಂಡ್. ಇನ್ನು ಸ್ಟೀಫನ್ ಯಾವಾಗ್ಲೂ ಆ ಜೋಡಿನ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಸ್ಟೀಫನ್ ಜೂನಿಯರ್ ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವತ್ತು ಮರ್ಫಿ ಅನ್ನುವ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ನಡೆಯುತ್ತೆ. ಸ್ಟೀಫನ್ ಯಾರಿಗೋ ಕಾಲ್ ಮಾಡಿ ಪಾರ್ಟಿ ಆಲ್ರೆಡಿ ಕೋರ್ಟ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಅವನು ಕಾಲ್ ಮಾಡಿದ ತಕ್ಷಣ ಕೋರ್ಟ್ ಹಿಂಭಾಗದಿಂದ ಮರ್ಫಿನ ಯಾರೋ ಕಿಡ್ನಾಪ್ ಮಾಡಿ ಸ್ಟೀಫನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ಟೀಫನ್ ಕತ್ಲೆ ಆದ್ಮೇಲೆ ಕಿಡ್ನಾಪ್ ಮಾಡಿ ಎತ್ಕೊಂಡ್ ಬಂದಿದ್ದ ಮರ್ಫಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಬೆಳಗ್ಗೆ ಚಿತ್ರದ ಹೀರೋ ಕಾಳಿದಾಸ್ ಸ್ಪಾಟಿಗೆ ಬಂದು ಮರ್ಫಿ ಬಾಡಿನ ರಿಕವರ್ ಮಾಡ್ತಾರೆ. ಕೋರ್ಟ್ ನಲ್ಲಿ ಇದ್ದಾಗ ಪೊಲೀಸ್ನವ್ರನ್ನ ಡೈವರ್ಟ್ ಮಾಡಿ ಮರ್ಫಿನ ಕಿಡ್ನಾಪ್ ಮಾಡಿದ್ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾರು ಮೋಟಿವ್ ಏನು ಅಂತ ಇವ್ರಿಗೆ ಗೊತ್ತಿಲ್ಲ. ಸ್ಟೀಫನ್ ಕಾಳಿದಾಸ್ಗೆ ಕಾಲ್ ಮಾಡ್ತಾನೆ. ಸರ್, ನಟರಾಜನ್ ಸರ್ ಆಫೀಸಿಂದ ಅವ್ರ ಜೂನಿಯರ್ ಮಾತಾಡ್ತಾ ಇದ್ದೀನಿ. ವಿದ್ಯಾ ಮೇಡಮ್ ಕೇಸ್ ವಿಷಯವಾಗಿ ನಿಮ್ಗೆ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡ್ಬೇಕಿತ್ತು. ಸರಿ, 10 ಗಂಟೆಗೆ ಮಾರ್ಚುರಿ ಹತ್ರ ಬನ್ನಿ. ನಿಮ್ ಹೆಸರು ಸ್ಟೀಫನ್ ಅಂತ. ಮರ್ಫಿ ಬಾಡಿನ ಆಟೋಪ್ಸಿ ಮಾಡಿದ್ದ ಡಾಕ್ಟರ್ ಹೇಳ್ತಾರೆ ಅವನ್ ಕೈ ಬೆರಳಲ್ಲಿ ಯಾವುದೇ ಸ್ಕಿನ್ ಟಿಶ್ಯೂಸ್ ಆಗ್ಲಿ ಹೇರ್ ಸ್ಯಾಂಪಲ್ ಆಗ್ಲಿ ಸಿಗ್ಲಿಲ್ಲ ಅಂತ. ಅಷ್ಟರಲ್ಲಿ ಡಾಕ್ಯುಮೆಂಟ್ ಗಳಿಗೆ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಸ್ಟೀಫನ್ ಬರ್ತಾನೆ. ಇವನು ಮರ್ಫಿ ಬಾಡಿನ ಒಂಥರ ನೋಡ್ತಿದ್ದಾನೆ. ಇನ್ನು ಈ ಅಪಾರ್ಟ್ಮೆಂಟ್ ಸೆಕ್ರೆಟರಿ ಮಗಳು ಅನನ್ಯ ಹಾಗೇನೆ ಅವಳ ಫ್ರೆಂಡಿಗೆ ರೀಲ್ಸ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಪಾರ್ಕಿಂಗ್ ಏರಿಯಾನಲ್ಲಿ ಗೊತ್ತಿಲ್ಲದೆ ಸ್ಟೀಫನ್ಗೆ ಅನನ್ಯ ಹಾಗೇನೆ ಅವಳ ಫ್ರೆಂಡ್ ಡಿಕ್ಕಿ ಹೊಡಿತಾರೆ. ಅವರಿಬ್ರು ಸಾರಿ ಕೇಳಿದ್ರು ಇವನು ಅವರಿಬ್ಬರನ್ನ ಗುರಾಯಿಸ್ತಾ ಇದ್ದಾನೆ. ಸದ್ಯದಲ್ಲೇ ನ್ಯೂ ಇಯರ್ ಬರ್ತಾ ಇದೆ, ಅದಕ್ಕೆ ರೂಪಾ ಪಾರ್ಟಿಗೆ ಬೇಕಾದ ತಯಾರಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸ್ಟೀಫನ್ ಜೊತೆಲಿರೋದು ಡಾಕ್ಟರ್ ಪ್ರಸನ್ನ. ಇವರಿಗೆ ನಾಯಿಗಳಂದ್ರೆ ಆಗಲ್ಲ. ಈ ಅಪಾರ್ಟ್ಮೆಂಟ್ ಅಲ್ಲಿ ನಾಯಿಗಳನ್ನ ಸಾಕ್ಬೇಡಿ ಅಂದ್ರೂ ಯಾರು ಕೂಡ ನನ್ ಮಾತು ಕೇಳ್ತಿಲ್ಲ ಅಂತ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಇವತ್ತು ನ್ಯೂ ಇಯರ್. ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಪಾರ್ಟಿಲಿ ಬ್ಯುಸಿ ಆಗಿದ್ದಾರೆ. ಸ್ಟೀಫನ್ ಮಾತ್ರ ಒಂಟಿಯಾಗಿ ಆ ಹುಡುಗಿ ಮಿತ್ರನ ಗುರಾಯಿಸ್ತಾ ಇದ್ದಾನೆ. ಮಿತ್ರಗೆ ನಾಯಿ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಸ್ಟೀಫನ್ ನಾಯಿನ ಕರ್ಕೊಂಡು ಹೋಗ್ತಿರೋದ್ ನೋಡಿ ಹಿಂದೆನೆ ನೇರವಾಗಿ ಸ್ಟೀಫನ್ ಮನೆ ಒಳಗಡೆನೆ ಹೋಗ್ತಾಳೆ. ಮಗಳು ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವ್ರ ತಾಯಿ ಗಾಬರಿ ಆಗಿದ್ದಾರೆ. ಅಲ್ಲಿರೋರ್ನ ವಿಚಾರಿಸ್ತಾಳೆ. ಅವ್ರು ಯಾರು ಗೊತ್ತಿಲ್ಲ ಅಂತಿದ್ದಾರೆ. ಸೆಕ್ಯೂರಿಟಿ ಹಾಗೇನೆ ರೂಪಾ ಅವ್ರಿಗೆ ವಿಷಯ ಹೇಳಿ ಮಿತ್ರಗೋಸ್ಕರ ಹುಡುಕಾಟ ನಡೆಸ್ತಾರೆ. ಆದ್ರೆ ಅವಳು ಸಿಗೋದೇ ಇಲ್ಲ. ಆಮೇಲೆ ಅವಳ ಗಂಡ ಗೋಕುಲ್ಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಕಾಳಿದಾಸ್ ಅಂಡ್ ಟೀಮ್ ಸ್ಪಾಟಿಗೆ ಬರ್ತಾರೆ. ರೂಪಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ ಬಗ್ಗೆ ಎಲ್ಲ ಕಾಳಿದಾಸ್ಗೆ ಮಾಹಿತಿ ಕೊಡ್ತಾರೆ. ಸಿಸಿಟಿವಿ ಚೆಕ್ ಮಾಡಿದಾಗ ಯಾವುದೇ ಲೀಡ್ ಸಿಗಲ್ಲ. 568 ಮನೆ ಇರೋ ಜಾಗದಲ್ಲಿ ಕೇವಲ 32 ಸಿಸಿಟಿವಿ ಮಾತ್ರ ಇದೆ. ಬ್ಲೈಂಡ್ ಸ್ಪಾಟ್ಸ್ ತುಂಬಾನೇ ಇರೋದ್ರಿಂದ ಮಿತ್ರ ಯಾವ ಕಡೆ ಹೋದ್ಲು ಅಂತ ಗೊತ್ತಿಲ್ಲ. ಫಸ್ಟ್ ಪೇರೆಂಟ್ಸ್ ನ ಭೇಟಿಯಾಗಿ ಸಮಾಧಾನ ಮಾಡ್ತಾರೆ. ನೀವೆಲ್ಲ ಪಾರ್ಟಿಲಿ ಬ್ಯುಸಿ ಇದ್ರಿ, ಮೇ ಬಿ ಮಿತ್ರ ನಿದ್ರೆನ ಕಂಟ್ರೋಲ್ ಮಾಡೋಕಾಗ್ದೆ ಎಲ್ಲಾದ್ರೂ ಮಲ್ಕೊಂಡಿರ್ಬೋದು, ನೀವೇನು ಚಿಂತೆ ಮಾಡಬೇಡಿ ಅಂತ ಕಾಳಿದಾಸ್ ಹೇಳ್ತಾರೆ. ಪಕ್ಕದಲ್ಲಿರೋ ಡ್ರೈನೇಜ್ ಕೊಳವೆ ಬಾವಿಗಳನ್ನೆಲ್ಲ ಒನ್ಸ್ ಚೆಕ್ ಮಾಡಿ ಅಂತ. ಇದನ್ ಕೇಳಿ ರೂಪಾ ಅವ್ರಿಗೆ ಗಾಬರಿ ಆಗುತ್ತೆ. ಏನ್ ಸರ್ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಮೇಡಮ್, ಇದೊಂದು ಫಾರ್ಮಾಲಿಟೀಸ್ ಅಷ್ಟೇ, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಫಸ್ಟ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೆ ಅವ್ರಗಳ ಹೆಸರನ್ನ ನಮ್ ಟೀಮ್ ಅವ್ರಿಗೆ ಹೇಳಿ ಅಂತ ರೂಪಾ ಅವರಿಗೆ ಹೇಳ್ತಾರೆ. ದೂರದಿಂದ ಸ್ಟೀಫನ್ ಪೊಲೀಸ್ ಅವ್ರ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡ್ತಿದ್ದಾನೆ. ಪೊಲೀಸ್ನವರು ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೆ ಅಂತ ಅವ್ರಗಳ ಫ್ಲಾಟ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆಮೇಲೆ ಸ್ಟೀಫನ್ ಇದ್ದ ಫ್ಲಾಟಿಗೆ ಬಂದಾಗ ಇವನಿಗೆ ಶಾಕ್ ಆಗುತ್ತೆ. ಸ್ಟೀಫನ್ ನ ನೋಡಿ, ಹೋ ನೀವು ಕೂಡ ಇಲ್ಲೇ ಇದ್ದೀರಾ? ಅಪಾರ್ಟ್ಮೆಂಟ್ ಅಲ್ಲಿ ಮಿತ್ರ ಅನ್ನುವ ಹುಡುಗಿ ಕಾಣಿಸ್ತಾ ಇಲ್ಲ, ಅದಕ್ಕೇನೆ ಹುಡುಕಾಟ ನಡೆಸ್ತಾ ಇದ್ದೀವಿ. ಆಗ ಸ್ಟೀಫನ್, ಒಳಗಡೆ ಬಂದು ಚೆಕ್ ಮಾಡ್ತೀರಾ? ಅದೆಲ್ಲ ಏನು ಬೇಡ, ನೀವು ಲಾಯರ್ ನಟರಾಜನ್ ಅವ್ರ ಜೂನಿಯರ್ ಅಲ್ವಾ? ತುಂಬಾ ಹೊತ್ತಾದ್ರೂ ಮಿತ್ರನ ಕಂಡು ಹಿಡಿಯೋಕ್ಕಾಗಿಲ್ಲ.
ಅದಕ್ಕೆ ಪೇರೆಂಟ್ಸ್ಗಿಂತ ಈ ಡಾಕ್ಟರ್ ಪ್ರಸನ್ನ ಓವರ್ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಕಾಳಿದಾಸ್ ಮಿತ್ರ ಮನೇಲಿರೋ ಗೊಂಬೆಗಳನ್ನ ನೋಡಿ, ನೀವು ನಾಯಿ ಸಾಕ್ತಾ ಇದ್ದೀರಾ? ಗೋಕುಲ್ ಹೇಳ್ತಾರೆ, ಇಲ್ಲ ಸರ್, ಆದ್ರೆ ಮಿತ್ರಾಗೆ ನಾಯಿಗಳಂದ್ರೆ ತುಂಬಾನೇ ಇಷ್ಟ. ಕಟ್ ಮಾಡಿದ್ರೆ DSP ವೈಷ್ಣವಿ ಅವ್ರಿಗೆ ಸೀನಿಯರ್ ಕಾಲ್ ಮಾಡಿ ಹೇಳ್ತಾರೆ, ಚೈಲ್ಡ್ ಮಿಸ್ಸಿಂಗ್ ಕೇಸ್ ಒಂದಿದೆ, ಬೇಗ ಸ್ಪಾಟ್ಗೆ ಹೋಗು ಅಂತ. ಈ ಕಡೆ ಅಪಾರ್ಟ್ಮೆಂಟ್ ಅಲ್ಲಿರೋ ಮಕ್ಕಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಮಿತ್ರನ ಕೊನೆಯದಾಗಿ ಯಾರಾದ್ರೂ ನೋಡಿದ್ರಾ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗಲ್ಲ. ಸ್ಪಾಟಿಗೆ ಬಂದ ವೈಷ್ಣವಿ ಕರೆಂಟ್ಲಿ ಕೇಸ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತೆಲ್ಲ ಕೇಳಿ ತಿಳ್ಕೊತಾರೆ. CCTV ತುಂಬಾನೇ ಕಮ್ಮಿ ಇರೋದ್ರಿಂದ ಕಂಡು ಹಿಡಿಯೋದು ಕಷ್ಟ ಆಗ್ತಿದೆ. ಎಕ್ಸ್ಟ್ರಾ ಟೀಮ್ ಬೇಕು ಅಂತ ಕೇಳಿದಾಗ ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ನೀವೇ ಹುಡುಕ್ಬೇಕು ಅಂತ ಸೀನಿಯರ್ ವೈಷ್ಣವಿಗೆ ಹೇಳ್ತಾರೆ. ಫಸ್ಟ್ ಯಾವ್ದೆಲ್ಲ ಫುಡ್ ಡೆಲಿವರಿ ವೆಹಿಕಲ್ ಬಂದೋಗಿದೆ, ನ್ಯೂ ಇಯರ್ ಪಾರ್ಟಿಗೆ ಯಾರಾದ್ರೂ ಹೊರಗಿನವ್ರು ಬಂದಿದ್ರಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಬ್ಲೈಂಡ್ ಸ್ಪಾಟ್ ನಲ್ಲೆಲ್ಲ ಸರ್ಚ್ ಮಾಡ್ತಾರೆ. ಪೊಲೀಸ್ ಆಕ್ಟಿವಿಟೀಸ್ ನೋಡಿ ಸ್ಟೀಫನ್ ಗಾಬರಿ ಆಗ್ತಾನೆ. ಕೊನೆಗೆ ಸ್ಟೀಫನ್ ಸಾಕಿದ್ದ ನಾಯಿ ಸಿಗುತ್ತೆ. ಅದು ಆಲ್ರೆಡಿ ಸತ್ತೋಗಿದೆ. ಅದ್ರ ಕತ್ತಲ್ಲಿ ಒಂದು ರೋಪ್ ಇರುತ್ತೆ. ಅದು ಮಿತ್ರ ಯೂಸ್ ಮಾಡ್ತಿದ್ದ ಗೊಂಬೆದು. ಹಾಗಾದ್ರೆ ಮಿತ್ರಗೇನೋ ಆಗಿದೆ ಅಂತ ಪೇರೆಂಟ್ಸ್ ಗಾಬರಿ ಆಗ್ತಾರೆ. ದಾಸ್ ರೂಪ ಅವ್ರನ್ನ ಕೇಳ್ತಾರೆ, ಆ ಸತ್ತಿರೋ ನಾಯಿ ಯಾರ್ದು ಅಂತ ಗೊತ್ತಾ? ನೋ ಸರ್, ಗೊತ್ತಿಲ್ಲ. ಹಾಗಾದ್ರೆ ನಿಮ್ ವಾಟ್ಸಪ್ ಗ್ರೂಪ್ ನಲ್ಲಿ ಆ ನಾಯಿ ಫೋಟೋನ ತೆಗೆದು ಶೇರ್ ಮಾಡಿ, ಆಗ ಯಾರ್ದು ಅಂತ ಗೊತ್ತಾಗ್ಬೋದು. ಆಗ ರೂಪ ಹೇಳ್ತಾರೆ, ಹಾಗಾದ್ರೆ ನಾಯಿ ಓನರ್ರೇ ಮಿತ್ರಗೆ ಏನಾದ್ರೂ ಮಾಡಿರ್ಬೋದಾ ಅಂತ. ಸದ್ಯಕ್ಕೆ ಕನ್ಕ್ಲೂಷನ್ಗೆ ಬರಕ್ ಆಗ್ತಿಲ್ಲ. ಅಪಾರ್ಟ್ಮೆಂಟ್ ಗೇಟ್ ನ ಕ್ಲೋಸ್ ಮಾಡ್ತಾರೆ. ಎಂಕ್ವೈರಿ ಮುಗಿಯೋ ತನಕ ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಸ್ಟೇ ಆಗೋದಕ್ಕೆ ಕ್ಲಬ್ ಹೌಸ್ ನ ಯೂಸ್ ಮಾಡ್ಕೋತಾರೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ನಾಯಿ ಅಂದ್ರೆ ತುಂಬಾ ಇಷ್ಟಪಡೋ ವ್ಯಕ್ತಿಯೊಬ್ರು ಇದ್ದಾರೆ. ಅವ್ರನ್ನ ಕೇಳಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಸೆಕ್ಯೂರಿಟಿ ಹೇಳ್ತಾನೆ. ಈಗ ಆ ವ್ಯಕ್ತಿಗೆ ಸತ್ತೋಗಿರೋ ನಾಯಿ ಫೋಟೋನ ತೋರಿಸಿದಾಗ ಈ ನಾಯಿನ ಕೆಲವು ಜನ ಬ್ಯಾಚುಲರ್ಸ್ ಸಾಕ್ತಾ ಇದ್ರು ಅಂತ. ಆ ಬ್ಯಾಚುಲರ್ಸ್ ಇದ್ದ ಫ್ಲಾಟ್ ನ ತೋರಿಸ್ತಾರೆ. ಆ ಮನೆ ಹೊರಗಿಂದ ಲಾಕ್ ಆಗಿದೆ. ಡೌಟ್ ಬಂದು ಕಾಳಿದಾಸ್ ಅಬ್ಸರ್ವ್ ಮಾಡಿದಾಗ ಒಳಗಡೆ ಜನ ಇದ್ದಾರೆ ಅನ್ನೋದು ಗೊತ್ತಾಗಿ ಲಾಕ್ ಹೊಡೆದು ನೋಡಿದಾಗ ಆ ರೂಮ್ ನಲ್ಲಿದ್ದ ಬ್ಯಾಚುಲರ್ಸ್ ಎಲ್ಲ ಫುಲ್ ಡ್ರಗ್ಸ್ ನಶೆಲ್ ಇದ್ದಾರೆ. ರೂಮ್ ಇಡೀ ಸರ್ಚ್ ಮಾಡ್ತಾರೆ, ಆದ್ರೆ ಮಿತ್ರ ಸಿಗಲ್ಲ. ಪೊಲೀಸ್ನವ್ರಿಗೆ ಡೌಟ್ ಏನಂದ್ರೆ ಆ ವ್ಯಕ್ತಿ ಹೇಳ್ದಂಗೆ ಸತ್ತೋಗಿರೋ ನಾಯಿ ಇವ್ರದೇ ಆಗಿದ್ರೆ ಖಂಡಿತ ಇವರೇ ಮಿತ್ರಗೇನೋ ಮಾಡಿರ್ಬೋದು ಅಂತ. ಯಾಕಂದ್ರೆ ಮಿತ್ರ ಯೂಸ್ ಮಾಡ್ತಿದ್ದ ಗೊಂಬೆಲಿದ್ದ ರೋಪ್ ಆ ಸತ್ತಿರೋ ನಾಯಿ ಕತ್ತಲಿತ್ತು. ಇವರೆಲ್ಲ ಮತ್ತಲ್ಲಿರೋದ್ರಿಂದ ಸರಿಯಾಗಿ ಚಾರ್ಜ್ ಮಾಡ್ತಾರೆ, ಮಿತ್ರ ಇಲ್ಲಿ ಅಂತ. ಆಕ್ಚುಲಿ ಇವ್ರು ಸಾಕಿರೋ ನಾಯಿ ಮನೇಲೇ ಇದೆ. ಅಲ್ಲಿ ಸತ್ತಿರೋ ನಾಯಿ ಕೂಡ ಸೇಮ್ ಬ್ರೀಡ್. ಸೊ ಬ್ಯಾಚುಲರ್ಸ್ಗೂ ಮಿತ್ರ ಕಾಣೆ ಆಗಿರೋದಕ್ಕೂ ಏನು ಲಿಂಕ್ ಇಲ್ಲ. ಸೊ ಈ ಹುಡುಗರಲ್ದೆ ಬೇರೆ ಯಾರೆಲ್ಲ ಈ ಬ್ರೀಡ್ ಇಟ್ಟಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಅಂತ ವೈಷ್ಣವಿ ಹೇಳ್ತಾರೆ. CCTV ಫುಟೇಜ್ ನ ಮತ್ತೊಮ್ಮೆ ಚೆಕ್ ಮಾಡಿದಾಗ ಸತ್ತಿರೋ ನಾಯಿ ಸ್ಟೀಫನ್ ದೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಬ್ಯಾಚುಲರ್ಸ್ ಅಲ್ಲಿ ಒಬ್ಬ 405 ನಲ್ಲೇ ಆ ವ್ಯಕ್ತಿ ಇದ್ದಾನೆ, ಅವನು ಕೂಡ ಸೇಮ್ ಬ್ರೀಡ್ ನ ನಾಯಿ ಸಾಕಿದ್ದಾನೆ ಅಂತ. ಈಗ ದಾಸ್ ಕೇಳ್ತಾರೆ, ಆ ಫ್ಲಾಟ್ ನ ಚೆಕ್ ಮಾಡಿದ್ರ? ಆಗ ಕಾನ್ಸ್ಟೇಬಲ್, ಸರ್ ಅದ್ರಲ್ಲಿ ನಾವು ಬೆಳಗ್ಗೆ ನೋಡಿದ್ದ ಸ್ಟೀಫನ್ ಇದ್ದ. ಅವನು ಲಾಯರ್ ನಟರಾಜನ್ ಸರ್ ಇದ್ದಾರಲ್ಲ, ಅವ್ರ ಜೂನಿಯರ್, ಅದಕ್ಕೇನೆ ನಾವು ಚೆಕ್ ಮಾಡಿಲ್ಲ ಅಂತ. ವೈಷ್ಣವಿ ಸರಿಯಾಗಿ ಬೈತಾರೆ. ಮೇ ಬಿ ಸ್ಟೀಫನ್ ಮಿತ್ರಗೇನೋ ಮಾಡಿದ್ದಾನೆ ಅನ್ಸುತ್ತೆ, ಮನೆಯೊಳಗಡೆ ನುಗ್ಗಿ ಚೆಕ್ ಮಾಡೋಕೆ ಏನ್ ರೋಗ ನಿಮ್ಗೆ ಅಂತ. ರೂಮ್ ನಂಬರ್ 405 ನಲ್ಲಿ ಚೆಕ್ ಮಾಡಿದಾಗ ಸ್ಟೀಫನ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ರೂಮ್ ನಲ್ಲಿ ಎಷ್ಟೇ ಹುಡುಕಿದ್ರೂನು ಮಿತ್ರ ಸಿಗಲ್ಲ. ಸ್ಟೀಫನ್ ಮೊಬೈಲ್ ಲೊಕೇಶನ್ ನ ಟ್ರೇಸ್ ಮಾಡಿ ಅವನಿರೋ ಜಾಗಕ್ಕೆ ಬರ್ತಾರೆ. ಆದ್ರೆ ಬೇರೆ ಯಾವ್ದೋ ಗ್ರೂಪ್ ಸ್ಟೀಫನ್ ನ ಕಿಡ್ನಾಪ್ ಮಾಡ್ತಾರೆ. ವಿಷಯ ಗೊತ್ತಾಗಿ ವೈಷ್ಣವಿ ಅಂಡ್ ಟೀಮ್ ಆ ಗಾಡಿನ ಫಾಲೋ ಮಾಡ್ತಾರೆ. ಒಂದು ಕಡೆ ಆ ಗಾಡಿನ ಬ್ಲಾಕ್ ಮಾಡ್ತಾರೆ. ಆಕ್ಚುಲಿ ಅವನ್ನ ಕಿಡ್ನಾಪ್ ಮಾಡಿರೋದು ಇವ್ರ ಐಆರ್ ಆಫೀಸರ್ ಇದ್ದಾರಲ್ಲ, ಅವ್ರ ಟೀಮ್ ಅವರೇ. ಲಾಯರ್ ನಟರಾಜನ್ ಸೀನಿಯರ್ಗೆ ಹೇಳಿ ಸ್ಟೀಫನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಕಾಳಿದಾಸ್ ಸ್ಟೀಫನ್ ಬಗ್ಗೆ ವಿಚಾರಿಸಿದಾಗ ಇದೇ ಸ್ಟೀಫನ್ 7 ವರ್ಷದ ಹಿಂದೆ ಧನ್ಯ ಅನ್ನುವ ಹುಡುಗಿನ ಅಬ್ಯೂಸ್ ಮಾಡ್ದ ಅನ್ನೋ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಅನ್ನೋದು ಗೊತ್ತಾಗುತ್ತೆ. ಸೊ ಈ ವಿಷಯನ ವೈಷ್ಣವಿಗೆ ಹೇಳಿದಾಗ ಅವರಿಗೂ ಡೌಟ್ ಜಾಸ್ತಿ ಆಗುತ್ತೆ, ಮಿತ್ರನ ಸ್ಟೀಫನ್ ಏನೋ ಮಾಡಿದ್ದಾನೆ ಅಂತ. ಅದಕ್ಕೆ ಸೀನಿಯರ್ಗೆ ಕಾಲ್ ಮಾಡಿ ಸ್ಟೀಫನ್ ನ ಇವ್ರ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಕೇಳೋ ಯಾವ ಪ್ರಶ್ನೆಗೂ ಇವನ್ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಮಿತ್ರ ಎಲ್ಲೋ ನನಗ್ ಗೊತ್ತಿಲ್ಲ. ನೀನ್ ಸಾಕಿದ್ದ ನಾಯಿ ಕತ್ತಲ್ಲಿ ಮಿತ್ರ ಯೂಸ್ ಮಾಡ್ತಿದ್ದ ಗೊಂಬೆಲಿದ್ದ ರೋಪ್ ಹೇಗ್ ಬಂತು? ಯಾಕೆ ನಾಯಿನ್ ಕೊಂದೆ? ಆದ್ರೆ ಇವನು ಉತ್ತರನೇ ಕೊಡ್ತಿಲ್ಲ. ಅಷ್ಟ್ರಲ್ಲಿ ರೂಪ ಇವ್ರನ್ನೆಲ್ಲ ಕರೀತಾರೆ, ಬೇಗ ಬನ್ನಿ ಅಂತ. ಗಾಬರಿಯಾಗಿ ಎಲ್ರು ಓಡೋಗ್ತಾರೆ. ನೋಡಿದ್ರೆ ಒಂದು ಸೂಟ್ ಕೇಸ್ ನಲ್ಲಿ ಮಿತ್ರ ಬಾಡಿ ಸಿಗುತ್ತೆ. ಪೇರೆಂಟ್ಸ್ ಸೇರಿದಂತೆ ಎಲ್ರು ತುಂಬಾ ಶಾಕ್ ಆಗ್ತಾರೆ. ಆ ನಾಯಿನ್ ಕೊಂದಿದ್ದು ಯಾರು ಅಂಡ್ ಮಿತ್ರನ ಕೊಲೆ ಮಾಡಿದ್ದು ಯಾರು? ಸ್ಟೀಫನ್ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲ. ಸತ್ತಿರೋ ನಾಯಿ ಮಾತ್ರ ಅವಂದೇ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಅದು ಬಿಟ್ರೆ ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಎವಿಡೆನ್ಸ್ ಬೇಕು. ಪೊಲೀಸ್ನವರು ಕೆಳಗಡೆ ಬಂದಾಗ ಈ ಗ್ಯಾಪ್ ನಲ್ಲಿ ಸ್ಟೀಫನ್ ಅವನ್ ಮನೆಗೆ ಮಿತ್ರ ಬಂದಾಗ ಒಂದು ಗೊಂಬೆನ ತಂದಿರ್ತಾಳೆ. ಆ ಗೊಂಬೆನ ಹೊರಗಡೆ ಬಿಸಾಡ್ತಾನೆ. ಇವ್ರೆಷ್ಟೇ ಕೇಳಿದ್ರೂನು ಸ್ಟೀಫನ್ ಏನು ಉತ್ತರ ಕೊಡ್ತಿಲ್ಲ. ನೆಕ್ಸ್ಟ್ ಲಾಯರ್ ನಟರಾಜನ್ ಬಂದು ವೈಷ್ಣವಿ ಅಂಡ್ ಟೀಮ್ಗೆ ವಾರ್ನ್ ಮಾಡ್ತಾರೆ.
ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ನಿಮ್ ಹತ್ರ ಎವಿಡೆನ್ಸ್ ಇಲ್ಲ. ಹೀಗಿರುವಾಗ ಯಾವ ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿದ್ರಿ ಅಂತ. ಸೊ ಅವನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಈಗ ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಎವಿಡೆನ್ಸ್ ಹುಡುಕಿದ್ರೆ ಮಾತ್ರ ಅವನ್ನ ಅರೆಸ್ಟ್ ಮಾಡಬಹುದು. ಅದಕ್ಕೆ ಬೇರೆ ಬೇರೆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಪ್ಲಾನ್ ಮಾಡ್ತಾರೆ. ಮಿತ್ರ ಬಾಡಿಯ ಆಟೋಪ್ಸಿ ರಿಪೋರ್ಟ್ ಸಿಕ್ಕಿದೆ. ಯಾವುದೇ ಸೆಕ್ಷುವಲ್ ಅಬ್ಯೂಸ್ ನಡೆದಿಲ್ಲ, ಆದ್ರೆ ಬಾಡಿ ಮಾತ್ರ ಹೆವಿಯಾಗಿ ಇಂಪ್ಯಾಕ್ಟ್ ಆಗಿದೆ. ನೆಕ್ಸ್ಟ್ ರೂಪ ಪೊಲೀಸ್ನವ್ರನ್ನ ಮೀಟ್ ಆಗ್ತಾರೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಅಷ್ಟರಲ್ಲಿ ಯಾವ್ದೋ ಕಾಲ್ ಬರುತ್ತೆ. ಮಾತಾಡ್ತಾ ಇರೋದು ಯಾರು ಅಂತ ಗೊತ್ತಿಲ್ಲ. ಆದ್ರೆ ರೂಪ ಗಾಬರಿ ಆಗಿದ್ದಾರೆ. ಏನಾಯ್ತು ಮೇಡಮ್, ಎಲ್ಲ ಓಕೆ ತಾನೆ? ಅಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಭಯ ಆಗ್ತಿದೆ. ಅಲ್ಲಿರೋರು ಯಾರೋ ಈ ಕೆಲಸ ಮಾಡಿರ್ಬೋದು. ನಮ್ಗೂ ಮಕ್ಳಿದ್ದಾರೆ ಅಲ್ವಾ, ಅವ್ರಿಗೇನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡೋದು? ಮಿತ್ರ ವಿಷಯದಲ್ಲಿ ನೀವು ತಪ್ಪು ಮಾಡ್ಬಿಟ್ರಿ ಅನ್ಸುತ್ತೆ ಅಂತ. ಆಗ ಕಾಳಿದಾಸ್ ಕೇಳ್ತಾರೆ, ಸ್ಟೀಫನ್ ಮೇಲೆ ಡೌಟ್ ಬಂತು, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ರೂಪ ಹೇಳ್ತಿರೋ ಪ್ರಕಾರ ಆ ದಿನ ರಾತ್ರಿ ಮಿತ್ರನ ಸ್ಟೀಫನ್ ಜೊತೆಲಿ ನನ್ ಮಗಳು ಅನನ್ಯ ನೋಡಿದ್ದಾಳೆ. ಅವನ್ ನಾಯಿ ಕೂಡ ಇತ್ತಂತೆ. ಇದನ್ನ ಯಾಕೆ ನೀವು ಮೊದ್ಲೇ ಹೇಳಿಲ್ಲ? ಅಷ್ಟರಲ್ಲಿ ರೂಪ ಅವ್ರಿಗೆ ಇನ್ನೊಂದು ಕಾಲ್ ಬರುತ್ತೆ. ರೂಪ ಜೋರಾಗಿ ಅಳ್ತಿದ್ದಾರೆ. ವಿಷಯ ಏನಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ಹುಡುಗಿ ಸತ್ತೋಗಿದ್ದಾಳೆ. ಬಾಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇತ್ತಂತೆ. ಆಕ್ಚುಲಿ ಅವಳು ರೂಪ ಅವ್ರ ಮಗಳು ಅನನ್ಯಗೆ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಹೆಸರು ಹರ್ಷಿತಾ. ಈ ವಿಷಯ ಗೊತ್ತಾಗಿನೇ ರೂಪ ಗಾಬರಿ ಆಗಿರ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿರೋ ಜನ ಗಲಾಟೆ ಮಾಡ್ತಾರೆ. ಮಿತ್ರ ಹರ್ಷಿತಾ ಸೇರಿ 2 ಕೊಲೆ ನಡೆದ್ರುನು ನಿಮ್ಮಿಂದ ಕಿಲ್ಲರ್ನ ಪತ್ತೆ ಹಚ್ಚಕ್ ಆಗಿಲ್ಲ. ನಾವು ನಿಮ್ನ ಒಳಗಡೆ ಬರಕ್ ಬಿಡಲ್ಲ ಅಂತ. ಆಮೇಲೆ ಗೋಕುಲ್ ಜೊತೆ ಮಾತಾಡಿ, ನೀವೆಲ್ಲ ಈ ತರ ನಮ್ ಇನ್ವೆಸ್ಟಿಗೇಷನ್ಗೆ ಅಡ್ಡಿ ಮಾಡಿದ್ರೆ ಕಿಲ್ಲರ್ನ ಕಂಡು ಹಿಡಿಯಕ್ ಆಗಲ್ಲ. ದಯವಿಟ್ಟು ಹರ್ಷಿತಾ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳ್ಸೋದಕ್ಕೆ ಹೆಲ್ಪ್ ಮಾಡಿ ಅಂತ. ಒಬ್ರು ಪೊಲೀಸ್ಗೆ ಸ್ಟೀಫನ್ ನ ಫಾಲೋ ಮಾಡಿ ಅಂತ ವೈಷ್ಣವಿ ಹೇಳಿರ್ತಾರೆ. ಸ್ಟೀಫನ್ ಈಗ ಥಿಯೇಟರ್ ನಲ್ಲಿ ಇದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಸ್ಟೀಫನ್ ಎದ್ದು ಹೊರಗಡೆ ಬರ್ತಾನೆ. ಜನ ಎಲ್ಲ ಹೋದ್ಮೇಲೆ ಈ ಪೊಲೀಸ್ ಹೋಗಿ ಚೆಕ್ ಮಾಡಿದಾಗ ಸ್ಟೀಫನ್ ಜೊತೆಲಿ ಮೂವಿ ನೋಡ್ತಿದ್ದ ವ್ಯಕ್ತಿಯ ಕೊಲೆ ಆಗಿದೆ. ಅವನ್ನ ಕೊಂದಿರೋದು ಇದೇ ಸ್ಟೀಫನ್. ಮರ್ಡರ್ ವೆಪನ್ ನ ನದಿಗ್ ಬಿಸಾಡ್ತಾನೆ. ಕಾಳಿದಾಸ್ ಥಿಯೇಟರ್ ನಲ್ಲಿ ಎಂಕ್ವೈರಿ ಮಾಡ್ತಾರೆ. ಒಟ್ಟು ಎಷ್ಟು ಜನ ಇದ್ರು, ಸತ್ತಿರೋ ವ್ಯಕ್ತಿ ಪಕ್ಕದಲ್ಲಿ ಯಾರೆಲ್ಲ ಇದ್ರು ಅಂತ. ಆಪರೇಟರ್ ಹೇಳ್ತಿರೋ ಪ್ರಕಾರ ಈ ಸೀನ್ ಪ್ಲೇ ಆಗುವಾಗ ಮರ್ಡರ್ ಆಗಿರೋದ್ನ ಥಿಯೇಟರ್ ನಲ್ಲಿದ್ದ ಜನ ನೋಟಿಸ್ ಮಾಡಿದ್ದಾರೆ ಅಂತ. ಸತ್ತಿರೋ ವ್ಯಕ್ತಿ ಮರ್ಫಿ ಕಡೆಯವನೇ ಅಂತೆ. ಮರ್ಫಿ ಯಾರು ಅಂತ ಗೊತ್ತು ತಾನೆ? ಕೋರ್ಟ್ ನಲ್ಲಿ ಕಿಡ್ನಾಪ್ ಮಾಡಿದ್ಮೇಲೆ ಸ್ಟೀಫನ್ ಕೊಲೆ ಮಾಡಿದ್ದ ಅಲ್ವಾ, ಅವನೇ ಮರ್ಫಿ. SI ಕುಮಾರ್ ಸ್ಟೀಫನ್ ನ ವಾಚ್ ಮಾಡ್ತಾ ಇದ್ರು. ಬಟ್ ಥಿಯೇಟರ್ ನಲ್ಲಿ ಕತ್ಲೆ ಇದ್ದಿದ್ರಿಂದ ಇವನ್ನ ಕೊಲೆ ಮಾಡಿ ಸ್ಟೀಫನ್ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿದ್ದಾನೆ. ಥಿಯೇಟರ್ ಒಳಗಡೆ CCTV ಕ್ಯಾಮೆರಾ ಇಲ್ದೇ ಇರೋದ್ರಿಂದ ಸ್ಟೀಫನ್ ನ ಅರೆಸ್ಟ್ ಮಾಡೋಕ್ ಆಗಲ್ಲ ಅಂತ ಕಾಳಿದಾಸ್ ವೈಷ್ಣವಿಗೆ ಹೇಳ್ತಾರೆ. ಸ್ಟೀಫನ್ ಮನೆಗ್ ಬಂದಾಗ ಅವ್ನ್ ಬಿಸಾಡಿದ್ದ ಗೊಂಬೆನ ಯಾರೋ ಅವನ್ ಮನೆ ಹತ್ರ ಹಾಕಿದ್ದಾರೆ. ಇವನಿಗೆ ಗಾಬರಿ ಆಗುತ್ತೆ. ಈಗ ವೈಷ್ಣವಿ ಅಂಡ್ ಟೀಮ್ ಕಾಳಿದಾಸ್ಗೆ ಗೊತ್ತಿಲ್ಲದೆ ಸ್ಟೀಫನ್ ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೇಗಾದ್ರೂ ಟಾರ್ಚರ್ ಮಾಡಿ ನಿಜಾನ ಬಾಯಿ ಬಿಡಿಸ್ಬೇಕು ಅಂತ. ಯಾಕೆ ಈ ವಿಷಯನ ಕಾಳಿದಾಸ್ಗೆ ಹೇಳಿಲ್ಲ ಗೊತ್ತಾ? ಇವ್ರ ಪ್ರಕಾರ ಥಿಯೇಟರ್ ನಲ್ಲಿ ನಡೆದಿರೋ ಕೊಲೆನ ಸ್ಟೀಫನ್ ಮಾಡಿರ್ಬೋದು, ಆದ್ರೆ ಮಿತ್ರ ಕೇಸ್ ನಲ್ಲಿ ಅವನು ಇನ್ವಾಲ್ವ್ ಆಗಿರೋ ಸಾಧ್ಯತೆ ಕಮ್ಮಿ ಅಂತ. ಸೊ ಹೀಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇರೋದ್ರಿಂದ ವೈಷ್ಣವಿ ಪ್ಲಾನ್ ಮಾಡಿದ್ದಾರೆ. ಈ ವಿಷಯನ ವೈಷ್ಣವಿ ಟೀಮ್ ನಲ್ಲಿ ಇದ್ದ ವ್ಯಕ್ತಿ ಕಾಳಿದಾಸ್ಗೆ ಕಾಲ್ ಮಾಡಿ ಹೇಳ್ತಾನೆ. ಕಾಳಿದಾಸ್ ವೈಷ್ಣವಿಗೆ ಕಾಲ್ ಮಾಡಿ ಬೇಡ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ವೈಷ್ಣವಿ ಕಾಲ್ ಪಿಕ್ ಮಾಡಲ್ಲ. ಪ್ಲಾನ್ ಪ್ರಕಾರ ಸ್ಟೀಫನ್ ಎತ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಜನ ಇವನೇ ಕಿಲ್ಲರ್ ಅನ್ಕೊಂಡು ಅವನ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮಿತ್ರ ಅವ್ರ ಅಮ್ಮ ಸ್ಟೀಫನ್ ನ ಗುರಾಯಿಸ್ತಾ ಇದ್ದಾರೆ. ಆದ್ರೆ ಅವರು ಕೋಪದಲ್ಲಿ ನೋಡ್ತಾ ಇಲ್ಲ. ಸೀನಿಯರ್ ಇವರಿಬ್ಬರನ್ನ ಕರೆದು ಸರಿಯಾಗಿ ಬೈತಾರೆ. ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ದೆ ಯಾಕೆ ಸ್ಟೀಫನ್ ನ ಅರೆಸ್ಟ್ ಮಾಡಿದ್ರಿ? ಥಿಯೇಟರ್ ನಲ್ಲಿ ಅವನೇ ಕೊಲೆ ಮಾಡ್ದ ಅನ್ನೋಕೆ ನಿಮ್ ಹತ್ರ ಪ್ರೂಫ್ ಇಲ್ಲ. ಸೊ ನೀವಿಬ್ರು ಈ ಕೇಸ್ ನ ಡೀಲ್ ಮಾಡೋದೇ ಬೇಡ ಅಂತ ಬೈದ್ ಕಳಿಸ್ತಾರೆ. ಈಗ ದಾಸ್ ವೈಷ್ಣವಿಗೆ ಹೇಳ್ತಾರೆ, ಮೇಡಮ್ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಈಗ ಥಿಯೇಟರ್ ಮರ್ಡರ್ ಕೇಸ್ ನಲ್ಲಿ ಸ್ಟೀಫನ್ ಕಿಲ್ಲರ ಇಲ್ವಾ ಅನ್ನೋದು ಫಸ್ಟ್ ನಮ್ಗೆ ಗೊತ್ತಾಗ್ಬೇಕು. ಆಮೇಲೆ ಅವನು ಮಿತ್ರ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾನ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಬಹುದು. ಅದಕ್ಕೂ ಮುಂಚೆ 7 ವರ್ಷದ ಹಿಂದೆ ಒಂದು ಹುಡುಗಿ ರೇಪ್ ಅಂಡ್ ಮರ್ಡರ್ ಕೇಸ್ ನಲ್ಲಿ ಸ್ಟೀಫನ್ ನ ಅರೆಸ್ಟ್ ಮಾಡಿದ್ರು. ಆ ಕೇಸ್ ನಲ್ಲಿ ಅವನ್ ಪರ ವಾದ ಮಾಡಿ ಅವನ್ನ ರಿಲೀಸ್ ಮಾಡಿಸಿರೋದು ಲಾಯರ್ ನಟರಾಜನ್. ಅವನು ನಿರಪರಾಧಿ ಅಲ್ದೆ ಹೋಗಿದ್ರೆ ನಟರಾಜನ್ ಸರ್ ಈ ಕೇಸ್ ನಲ್ಲಿ ಗೆಲ್ಲೋಕೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ವೈಷ್ಣವಿ ಒಪ್ಪಲ್ಲ. ಆ ಹುಡುಗಿ ಮರ್ಡರ್ ಆಗಿದ್ದ ದಿನ ಸ್ಟೀಫನ್ ಅವನ್ ಗರ್ಲ್ ಫ್ರೆಂಡ್ ಜೊತೆಲಿ ಇದ್ದ ಅಂತ ಯಾವ್ದೋ ಹುಡುಗಿನ ಕೋರ್ಟ್ ನಲ್ಲಿ ನಿಲ್ಸಿ ನಟರಾಜನ್ ಅವನ್ನ ಬಿಡುಗಡೆ ಮಾಡಿಸಿದ್ದಾರೆ. ನನ್ ಪ್ರಕಾರ ಆ ಹುಡುಗಿ ಹಾಗೇನೆ ಮಿತ್ರ ಕೇಸ್ ನಲ್ಲಿ ಸ್ಟೀಫನ್ನೇ ಕಿಲ್ಲರ್. ಸ್ಟೀಫನ್ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ಕೋರ್ಟಿಗೆ ಬಂದಿದ್ದ ಹುಡುಗಿ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಕಾಳಿದಾಸ್ ಹೇಳ್ತಾರೆ. ಸರಿ ಮೇಡಮ್, ನಾವು 7 ವರ್ಷದ ಹಿಂದಿನ ಕೇಸ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಆ ಹುಡುಗಿ ಯಾರು ಅನ್ನೋದನ್ನ ತಿಳ್ಕೋಬೇಕು. ಆಗ್ಲೇ ಸ್ಟೀಫನ್ ಆ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ನ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ನಟರಾಜ್ ಅವ್ರನ್ನ ಮೀಟ್ ಆಗಿ ಆ ಕೇಸ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ.
ನೆಕ್ಸ್ಟ್ ಮಿತ್ರ ಅವ್ರ ತಾಯಿನ ಎಂಕ್ವೈರಿ ಮಾಡ್ತಾರೆ. ಟ್ವಿಸ್ಟ್ ಏನಂದ್ರೆ 7 ವರ್ಷದ ಹಿಂದೆ ಆ ಹುಡುಗಿ ಸತ್ತಾಗ ಸ್ಟೀಫನ್ ನನ್ ಜೊತೆಲಿದ್ದ, ಅವ್ನ್ ಕೊಲೆ ಮಾಡಿಲ್ಲ ಅಂತ ಸಾಕ್ಷಿ ಹೇಳಿರೋದು ಇದೇ ಲೇಡಿನೇ. ಈಗ ಒಂದು ಫ್ಲಾಶ್ ಬ್ಯಾಕ್. 7 ವರ್ಷದ ಹಿಂದೆ ಈ ಲೇಡಿ ಹಾಗೇನೆ ಸ್ಟೀಫನ್ ಲವ್ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಸ್ಟೀಫನ್ ಇವಳನ್ನ ಮೀಟ್ ಆಗಿ ಮನೆಗೆ ಹೋಗುವಾಗ ಒಂದಷ್ಟು ಜನ ಇವನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ್ದಾರೆ, ಯಾವ್ದೋ ಹುಡುಗಿನ ಅಬ್ಯೂಸ್ ಮಾಡ್ದ ಅಂತ. ಆದ್ರೆ ಸ್ಟೀಫನ್ ಬಗ್ಗೆ ಇವಳಿಗೆ ಚೆನ್ನಾಗ್ ಗೊತ್ತಿತ್ತು ಅವ್ನ ಈ ಕೆಲ್ಸ ಮಾಡಿಲ್ಲ ಅಂತ. ಯಾಕಂದ್ರೆ ಇವಳನ್ನ ಮೀಟ್ ಆಗಿ ಹೋದ ಕೆಲವೇ ಕ್ಷಣಗಳಲ್ಲಿ ಕೆಲವು ಜನ ಇವನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಒಪ್ಸಿರ್ತಾರೆ. ಅದಕ್ಕೇನೆ ಅವನ್ ಪರ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಿರ್ತಾಳೆ. ಅದಕ್ಕೂ ಮುಂಚೆ ಪಾಂಡ್ಯನ್ ಅನ್ನುವ ವ್ಯಕ್ತಿ ಇವಳಿಗೆ ಕಾಲ್ ಮಾಡಿ ಕೋರ್ಟ್ ನಲ್ಲಿ ಸ್ಟೀಫನ್ ಪರ ಸಾಕ್ಷಿ ಹೇಳು ಅಂದಿರ್ತಾರೆ. ಅವ್ರ ಮುಖಾಂತರನೇ ಲಾಯರ್ ನಟರಾಜ್ ಕೂಡ ಇವರಿಗೆ ಪರಿಚಯ ಆಗಿದ್ದಾರೆ. ಆಕ್ಚುಲಿ ಇವರೇ ಪಾಂಡ್ಯನ್. ಆ ದಿನ ಕೋರ್ಟ್ ನಲ್ಲಿ ಮರ್ಫಿನ ಕಿಡ್ನಾಪ್ ಮಾಡಿ ಸ್ಟೀಫನ್ಗೆ ಒಪ್ಸಿದ್ದು ಇವ್ರೆ. ಇವ್ರು ಯಾಕೆ ಸ್ಟೀಫನ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ವೈಷ್ಣವಿ ಕೇಳ್ತಾರೆ, ಸೊ ನೀವು ಸ್ಟೀಫನ್ ಬದಲು ಗೋಕುಲ್ನ ಮದ್ವೆ ಆದ್ರಿ, ಈ ಕೋಪದಲ್ಲೇ ನಿಮ್ ಮಗಳು ಮಿತ್ರಾಗೆ ಅವನೇ ಏನಾದ್ರೂ ಮಾಡಿರ್ಬೋದಾ? ಇಲ್ಲ ಮ್ಯಾಮ್, ಸ್ಟೀಫನ್ ಆ ತರದ ವ್ಯಕ್ತಿ ಅಲ್ಲ. ಹಾಗಾದ್ರೆ ನೀವು ಸ್ಟೀಫನ್ ಸೇರಿ ಮಿತ್ರಾಗೇನೋ ಮಾಡಿದ್ದೀರಾ? ಈಗೆಲ್ಲ ಈ ತರದ ಘಟನೆಗಳು ತುಂಬಾನೇ ನಡೀತಾ ಇದೆ. ಇದನ್ ಕೇಳಿ ಸಂಜನಾ ತುಂಬಾನೇ ಅಪ್ಸೆಟ್ ಆಗ್ತಾರೆ. ಗೋಕುಲ್ಗೆ ಸಂಜನ ಮೇಲೆ ತುಂಬಾನೇ ನಂಬಿಕೆ ಇದೆ, ಸೊ ಅವರು ಸಂಜನನ ಬಿಟ್ಕೊಡಲ್ಲ. ವೈಷ್ಣವಿ ಕಾಳಿದಾಸ್ಗೆ ಹೇಳ್ತಾರೆ, ವಿಕ್ಟಿಮ್ ಅವ್ರ ಮಗಳು, ಸಸ್ಪೆಕ್ಟ್ ಅವಳ ಬಾಯ್ ಫ್ರೆಂಡ್, ಸೊ ಇದನ್ನ ಹಿಂಗೇನೆ ಡೀಲ್ ಮಾಡ್ಬೇಕು ಅಂತ. ನೆಕ್ಸ್ಟ್ ವೈಷ್ಣವಿ ಹಾಗೇನೆ ಕಾಳಿದಾಸ್ ಪಾಂಡ್ಯನ್ನ ಮೀಟ್ ಆಗಿ ಸ್ಟೀಫನ್ ಬಗ್ಗೆ ಕೇಳ್ತಾರೆ. ಅವನು ಜೈಲಲ್ಲೇ ಓದಿ ಈಗ ಜೂನಿಯರ್ ಲಾಯರ್ ಆಗೋದಕ್ಕೆ ನೀನು ಹಾಗೇನೆ ನಟರಾಜನ್ ಕಾರಣ ಅಲ್ವಾ? ಯಾಕೆ ನೀವಿಬ್ರು ಅವನಿಗೆ ಹೆಲ್ಪ್ ಮಾಡಿದ್ರಿ? ಆ ಚಿಕ್ಕ ಹುಡುಗಿನ ಅಬ್ಯೂಸ್ ಮಾಡಿ ಕೊಂದವನ್ನ ನೀವು ನಟರಾಜ್ ಸೇರಿ ಸೇವ್ ಮಾಡ್ಬಿಟ್ರಿ. ಸರಿ, ಏನ್ ನಡೀತು ಅನ್ನೋದನ್ನ ಹೇಳು. ಪಾಂಡ್ಯನ್ ಹೇಳ್ತಿರೋ ಪ್ರಕಾರ ಜೈಲಿನಲ್ಲಿದ್ದಾಗ ನನಗೂ ಸ್ಟೀಫನ್ಗೂ ಪರಿಚಯ ಆಯ್ತು. ಈಗ ಒಂದು ಫ್ಲಾಶ್ ಬ್ಯಾಕ್. ಒಂದಿನ ಮರ್ಫಿ ಆಗೇನೆ ಅವನ್ ಕಡೆಯವ್ರು ಸೇರಿ ಒಂದು ಹುಡುಗಿ ಮೇಲೆ ಅಬ್ಯೂಸ್ ಮಾಡಿ ಅವಳನ್ನ ಸಾಯಿಸ್ಬಿಟ್ಟಿದ್ದಾರೆ. ಅದೇ ರೂಟ್ ನಲ್ಲಿ ಸಂಜನನ ಭೇಟಿಯಾಗಿ ಬರ್ತಿದ್ದ ಸ್ಟೀಫನ್ ಆ ಹುಡುಗಿ ಅನ್ಕಾನ್ಶಿಯಸ್ ಆಗಿರೋದ್ ನೋಡಿ ಅವಳನ್ನ ಹಾಸ್ಪಿಟಲ್ಗೆ ಸೇರ್ಸೋದಕ್ಕೆ ಟ್ರೈ ಮಾಡಿದ್ದಾನೆ. ಅಷ್ಟ್ರಲ್ಲಿ ಕೆಲವು ಜನ ಇವನ್ನ ನೋಡಿ ಇವನೇ ಆ ಹುಡುಗಿ ಮೇಲೆ ಅಬ್ಯೂಸ್ ಮಾಡಿದ್ದಾನೆ ಅನ್ಕೊಂಡು ಇವನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಸಿರ್ತಾರೆ. ಈ ವಿಷಯನ ಸ್ಟೀಫನ್ ಜೈಲಿನಲ್ಲಿ ಪರಿಚಯ ಆಗಿದ್ದ ಪಾಂಡ್ಯನ್ಗೆ ಹೇಳಿರ್ತಾನೆ. ಆಗ ಪಾಂಡ್ಯನ್ ಇವನಿಗೆ ಲಾಯರ್ ಆಗೋ ಆಸೆ ಇದೆ ಅನ್ನೋದನ್ನ ತಿಳ್ಕೊಂಡು ಲಾಯರ್ ನಟರಾಜ್ ಅವ್ರ ಸಹಾಯ ತಗೊಂಡು ಜೈಲಲ್ಲೇ ಓದೋಕೆ ವ್ಯವಸ್ಥೆ ಮಾಡ್ಸಿರ್ತಾರೆ. ನಂತರ ನಟರಾಜನ್ ಇವನ್ ಪರ ವಾದ ಮಾಡಿ ರಿಲೀಸ್ ಮಾಡ್ಸಿರ್ತಾರೆ. ಆಮೇಲೆ ಆ ಹುಡುಗಿ ಸಾವಿಗೆ ಕಾರಣ ಮರ್ಫಿ ಹಾಗೇನೆ ಅವ್ರ ಕಡೆಯವರು ಅನ್ನೋದು ಗೊತ್ತಾದ್ಮೇಲೆ ಪಾಂಡ್ಯನ್ ಸಹಾಯ ತಗೊಂಡು ಮರ್ಫಿನ ಕೋರ್ಟ್ ಇಂದ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಿದ್ದಾನೆ. ಆಮೇಲೆ ಮರ್ಫಿ ಕಡೆಯವನ್ನ ಕೂಡ ಮೂವಿ ಥಿಯೇಟರ್ ನಲ್ಲಿ ಸಾಯಿಸಿರ್ತಾನೆ. ಸೊ ಇಷ್ಟು ವಿಷಯ ಈಗ ಇವರಿಬ್ರಿಗೆ ಗೊತ್ತಾಗುತ್ತೆ. ಆದ್ರೆ ವೈಷ್ಣವಿ ಹೇಗಾದ್ರೂ ಮಿತ್ರ ಕೇಸ್ನಲ್ಲೂ ಸ್ಟೀಫನ್ ನ ಫಿಟ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಈ ವಿಷಯನ ತಿಳ್ಕೊಂಡಿದ್ದ ಪಾಂಡ್ಯನ್ ಸ್ಟೀಫನ್ಗೆ ಕಾಲ್ ಮಾಡಿ ಅಲರ್ಟ್ ಮಾಡ್ತಾರೆ. ಚರ್ಚ್ ನಲ್ಲೇ ಅವನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಕಾಳಿದಾಸ್ಗೆ ಅನ್ನಿಸ್ತಾ ಇದೆ ಮಿತ್ರ ಕೇಸ್ನಲ್ಲಿ ಸ್ಟೀಫನ್ ಇನ್ವಾಲ್ವ್ ಆಗಿಲ್ಲ ಅಂತ. ಅದಕ್ಕೆ ಸ್ಟೀಫನ್ ನ ಒಂದು ಕಡೆ ಕರ್ಕೊಂಡೋಗಿ ಎಸಿಪಿ ವೈಷ್ಣವಿ ನಿನ್ನ ಟ್ರ್ಯಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ, ಗೊತ್ತು ನೀವು ಕೂಡ ಅವ್ರ ಕಡೆಯವರೇ ತಾನೆ ಅಂತ ಇವನು ಗಲಾಟೆ ಮಾಡ್ತಾನೆ. ಆಗ ಕಾಳಿದಾಸ್, ಲೋ ನಾನ್ ನಿನಗೆ ಹೆಲ್ಪ್ ಮಾಡೋದಕ್ ಬಂದಿದ್ದೀನಿ. ಹೌದು, ಆ ಹುಡುಗಿನ ಅಬ್ಯೂಸ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ಆಲ್ರೆಡಿ ಇಬ್ಬರಿಗೆ ಶಿಕ್ಷೆ ಕೊಟ್ಟಿದ್ಯಾ. ನಟರಾಜನ್ ಸರ್ ನಿನ್ನ ಕಾಪಾಡಿ ಒಳ್ಳೆ ಜೀವನ ರೂಪಿಸ್ಕೊಟ್ಟಿದ್ದಾರೆ, ಅದನ್ನ ಹಾಳು ಮಾಡ್ಕೋಬೇಡ. ನನಗ್ ಗೊತ್ತು ನೀನ್ ಬಾಕಿ ಇರೋ ಇನ್ನೊಬ್ಬನ್ನ ಕೂಡ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ ಅಂತ. ಯಾಕಂದ್ರೆ ಆ ಹುಡುಗಿ ಮೇಲೆ ಅಬ್ಯೂಸ್ ಮಾಡಿದವರಲ್ಲಿ ಅವನು ಕೂಡ ಒಬ್ಬ. ಎಸಿಪಿ ವೈಷ್ಣವಿ ಫೇಕ್ ಪ್ರೂಫ್ ನ ರೆಡಿ ಮಾಡಿ ನಿನ್ನ ಫಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಮೂರನೇ ವ್ಯಕ್ತಿನ ನೀನ್ ಕೊಂದು ಏನಾದ್ರೂ ಸಣ್ಣ ಕ್ಲೂ ಸಿಕ್ಕಿದ್ರೂ ಸಾಕು, ನಿನ್ ಕತೆ ಅಷ್ಟೇ ಅಂತ. ಈಗ ಸ್ಟೀಫನ್ ಆ ದಿನ ಏನಾಯ್ತು ಅಂತ ಹೇಳ್ತಾನೆ. ಸರ್, ಆ ದಿನ ಮಿತ್ರ ನನ್ ಮನೆಗ್ ಬಂದಿದ್ಲು. ಹೇಗೂ ನನ್ನ ಎಕ್ಸ್ ಲವರ್ ಸಂಜನ ಮಗಳೇ ಮಿತ್ರ ಅಲ್ವಾ, ಅದಕ್ಕೆ ನನಗೂ ಅವಳಂದ್ರೆ ತುಂಬಾನೇ ಇಷ್ಟ. ನಾನ್ ಸಾಕಿದ್ದ ನಾಯಿನ ಅವಳು ಇಷ್ಟ ಪಡ್ತಾ ಇದ್ಲು. ಅದಕ್ಕೆ ಅವಳು ಗೊಂಬೆಗೆ ಹಾಕಿದ್ದ ರೋಪ್ ನ ಬಿಚ್ಚಿ ನಾನ್ ಸಾಕಿದ್ದ ನಾಯಿ ಕತ್ತಿಗೆ ಹಾಕಿ ಅವಳಿಗೇನೆ ಆ ನಾಯಿನ ಕೊಟ್ಟು ಕಳಿಸ್ದೆ. ಆಮೇಲೆ ಅವಳು ಕಾಣೆಯಾಗಿರೋ ವಿಷಯ ಗೊತ್ತಾಗಿ ನನಗ್ ಶಾಕ್ ಆಯ್ತು. ನಾನು ಕೂಡ ಅವಳಿಗೋಸ್ಕರ ಹುಡುಕ್ತಾ ಇದ್ದಾಗ ನನ್ಗೊಂದು ಹಲ್ಕ್ ಮಾಸ್ಕ್ ಸಿಕ್ತು. ಇದನ್ನ ನ್ಯೂ ಇಯರ್ ಪಾರ್ಟಿಲಿ ಯಾರೋ ಹಾಕಿದ್ರು ಅನ್ಸುತ್ತೆ. ಅಲ್ಲೇ ಮಿತ್ರ ಯೂಸ್ ಮಾಡ್ತಿದ್ದ ಗೊಂಬೆನೂ ಸಿಕ್ತು. ಮಿತ್ರ ಕೊನೆಯದಾಗಿ ನಮ್ಮ ಮನೆಗ್ ಬಂದಿದ್ಲು ಅನ್ನೋದು ಗೊತ್ತಾದ್ರೆ ಎಲ್ರಿಗೂ ನನ್ ಮೇಲೇನೆ ಡೌಟ್ ಬರುತ್ತೆ. ಅದಕ್ಕೇನೆ ಹೆದ್ರಿ ಈ ವಿಷಯನ ನಾನು ಅವತ್ತು ನಿಮ್ಗೆ ಹೇಳಿಲ್ಲ ಅಂತ. ಸೊ ಕಾಳಿದಾಸ್ಗೆ ಕನ್ಫರ್ಮ್ ಆಗುತ್ತೆ ಸ್ಟೀಫನ್ ನಿರಪರಾಧಿ ಅಂತ. ಈಗ ಕಾಳಿದಾಸ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಗೆ ಕಾಲ್ ಮಾಡಿ ಆ ದಿನ ಪಾರ್ಟಿಲಿ ಹಲ್ಕ್ ಮಾಸ್ಕ್ ಹಾಕಿದ್ದು ಯಾರು ಅಂತ ಕೇಳ್ತಾರೆ. ಆಗ ಸೆಕ್ಯೂರಿಟಿ ಆ ರೆಕಾರ್ಡಿಂಗ್ ಮಾಡಿದ್ದ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ಅಂತ. ಈಗ ಆ ವಿಡಿಯೋನ ಚೆಕ್ ಮಾಡ್ತಾರೆ. ಆಕ್ಚುಲಿ ಆ ಪಾರ್ಟಿನಲ್ಲಿ ಹಲ್ಕ್ ಮಾಸ್ಕ್ ಹಾಕಿರೋದು ಬೇರೆ ಯಾರು ಅಲ್ಲ, ಅದು ಡಾಕ್ಟರ್ ಪ್ರಸನ್ನ. ಸೊ ಈಗ ಕಾಳಿದಾಸ್ಗೆ ಡಾಕ್ಟರ್ ಪ್ರಸನ್ನ ಮೇಲೆ ಡೌಟ್ ಶುರು ಆಗುತ್ತೆ. ಅದಕ್ಕೆ ಮತ್ತೆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ಡಾಕ್ಟರ್ ಪ್ರಸನ್ನ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾರಾ ಅಂತ ಕೇಳ್ತಾರೆ. ಎಸ್ ಸರ್ ಇದ್ದಾರೆ.
ಈಗ ಸೆಕ್ಯೂರಿಟಿ ಡಾಕ್ಟರ್ ಪ್ರಸನ್ನಗೆ ಕಾಲ್ ಮಾಡಿ, ಸರ್ ಇನ್ಸ್ಪೆಕ್ಟರ್ ನಿಮ್ ಬಗ್ಗೆ ಕೇಳ್ತಾ ಇದ್ರು, ಹಾಗೇನೆ ಆ ದಿನ ಪಾರ್ಟಿಲಿ ಹಲ್ಕ್ ಮಾಸ್ಕ್ ಹಾಕಿದ್ದು ಯಾರು ಅಂತ ಕೇಳ್ತಾ ಇದ್ರು. ಪ್ರಸನ್ನಗೆ ಏನಾಯ್ತೋ ಗೊತ್ತಿಲ್ಲ. ಕಾಳಿದಾಸ್ ಅಂಡ್ ಟೀಮ್ ಅಪಾರ್ಟ್ಮೆಂಟ್ ಗೆ ಬರೋ ಅಷ್ಟ್ರಲ್ಲಿ ಮಹಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೋತಾರೆ. ಇವರಿಗೆಲ್ಲ ಶಾಕ್ ಆಗುತ್ತೆ. ಕಾಳಿದಾಸ್ ಸ್ಟೀಫನ್ಗೂ ಮಿತ್ರಾ ಕೇಸ್ಗೂ ಏನು ಲಿಂಕ್ ಇಲ್ಲ ಅನ್ನೋದ್ನ ವೈಷ್ಣವಿಗೆ ಹೇಳ್ತಾರೆ. ಇನ್ನು ಸ್ಟೀಫನ್ ಹುಡುಕ್ತಾ ಇದ್ದ ಮೂರನೇ ವ್ಯಕ್ತಿನ ಪಾಂಡ್ಯನ್ ಸಾಯಿಸ್ಬಿಡ್ತಾರೆ. ಈ ಕಡೆ ವೈಷ್ಣವಿ ಜೊತೆ ಮಿತ್ರಾ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದ ಕಾಳಿದಾಸ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಆ ದಿನ ರೂಪ ಹೇಳಿರ್ತಾರೆ, ನನ್ ಮಗಳು ಅನನ್ಯ ಮಿತ್ರ ಸ್ಟೀಫನ್ ಜೊತೆಲಿ ಲಿಫ್ಟ್ ಅಲ್ಲಿ ಇರೋದ್ನ ನೋಡಿದ್ಲು ಅಂತ. ಆದ್ರೆ ಸ್ಟೀಫನ್ ಹೇಳಿದ ಪ್ರಕಾರ ಮಿತ್ರ ನನ್ನ ಹುಡ್ಕೊಂಡು ನಮ್ ಮನೆಗ್ ಬಂದಿದ್ಲು ಅಂತ. ಹೀಗಿರುವಾಗ ರೂಪ ಅವ್ರ ಮಗಳು ಅನನ್ಯ ಹೇಗೆ ಲಿಫ್ಟ್ ಅಲ್ಲಿ ಮಿತ್ರನ ಸ್ಟೀಫನ್ ಜೊತೆ ನೋಡಿರೋದಕ್ಕೆ ಸಾಧ್ಯ? ಸೊ ಡೌಟ್ ಬಂದು ರೂಪ ಎಲ್ಲಿದ್ದಾರೆ ಅಂತ ವಿಚಾರಿಸಿದಾಗ ಅವರು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಾಳಿದಾಸ್ ಗೆಸ್ಟ್ ಹೌಸ್ ಗೆ ಹೋಗಿ, ನೀವೇನೋ ತಪ್ಪು ಮಾಡಿದ್ದೀರಾ ಅನ್ನೋದು ನನಗ್ ಗೊತ್ತು, ಅದೇನು ಅಂತ ನೀವೇ ಹೇಳಿ. ಸ್ಟೀಫನ್ ಜೊತೆಲಿ ಮಿತ್ರನ ನಿಮ್ ಮಗಳು ನೋಡಿದ್ಲು ಅಂತ ಯಾಕೆ ನಮ್ಗೆ ಸುಳ್ಳು ಹೇಳಿದ್ರಿ? ಈಗ ರೂಪ ಏನ್ ನಡೀತು ಅಂತ ಹೇಳ್ತಾರೆ. ಆ ದಿನ ಪಾರ್ಟಿ ನಡೀತಾ ಇರುವಾಗ ಮೇಲ್ಗಡೆಯಿಂದ ಫೋಟೋ ತೆಗಿಯೋಕೆ ಅಂತ ಅನನ್ಯ ಹಾಗೇನೆ ಅವಳ ಫ್ರೆಂಡ್ ಹರ್ಷಿತಾ ಮಹಡಿ ಮೇಲೆ ಬಂದಿರ್ತಾರೆ. ಆಗ ಮಹಡಿ ಮೇಲಿದ್ದ ಒಬ್ಬ ಬ್ಯಾಚುಲರ್ ಹುಡ್ಗ, ಹೋ ನೀವೇ ಅಲ್ವಾ ನನ್ ಡಾಗ್ ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಮಾಡಿ ಹಾಕಿದ್ದು? ಹೌದು, ಈ ನಾಯಿ ತುಂಬಾನೇ ಕ್ಯೂಟ್ ಆಗಿದೆ. ಓ ಹೌದಾ, ಸರಿ, ಇದನ್ನ ನೀನೇ ತಗೋ ಅಂತ ಒಳ್ಳೆ ಸೈಕೋ ತರ ಬಿಹೇವ್ ಮಾಡಿರ್ತಾನೆ. ಇದ್ರಿಂದ ಇವರಿಬ್ರಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಈ ವಿಷಯನ ರೂಪ ಅವರಿಗೂ ಹೇಳಿರ್ತಾಳೆ. ಇವರೆಲ್ಲ ಕೆಳಗಡೆ ಬರುವಾಗ ಮಿತ್ರ ಸ್ಟೀಫನ್ ಕೊಟ್ಟಿದ್ದ ನಾಯಿನ ಹಿಡ್ಕೊಂಡು ಬರ್ತಾ ಇರೋದ್ ನೋಡಿ ಇದು ಆ ಬ್ಯಾಚುಲರ್ ಹುಡ್ಗ ಸಾಕಿದ್ದ ನಾಯಿ ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಸ್ಟೀಫನ್ ಸಾಕಿರೋ ನಾಯಿ ಹಾಗೇನೆ ಆ ಬ್ಯಾಚುಲರ್ ಹುಡ್ಗನ ಹತ್ರ ಇದ್ದ ನಾಯಿ ಕೂಡ ಸೇಮ್ ಬ್ರೀಡ್, ನೋಡೋಕೆ ಒಂದೇ ತರನೇ ಇರುತ್ತೆ. ಈ ನಾಯಿಯಿಂದ ತಾನೇ ಅವನು ಅನನ್ಯ ಹಾಗೇನೆ ಹರ್ಷಿತಾ ಜೊತೆಲಿ ಮಿಸ್ಬಿಹೇವ್ ಮಾಡಿದ್ದು. ಅದಕ್ಕೆ ರೂಪನೇ ಈ ನಾಯಿನ ಮಹಡಿಯಿಂದ ಕೆಳಗಡೆ ಬಿಸಾಡಿರ್ತಾರೆ. ಆಗ ಮಿತ್ರ ನಾಯಿಗೆ ಕಟ್ಟಿದ್ದ ಹಗ್ಗನ ಹಿಡಿಯೋಕೆ ಹೋಗಿ ಅವಳು ಕೂಡ ಕೆಳಗಡೆ ಬಿದ್ದು ಸತ್ತೋಗಿರ್ತಾಳೆ. ಅವಳು ಕೈಯಲ್ಲಿದ್ದ ಗೊಂಬೆನು ಕೆಳಗಡೆ ಬಿದ್ದೋಗಿದೆ. ಕ್ರೈಮ್ ಏನೋ ನಡೆದೋಯ್ತು. ಅದನ್ನ ಮರೆಮಾಚೋಕೆ ಎಲ್ಲಿ CCTV ಇರಲ್ವೋ ಆ ಕಡೆಯಿಂದ ಹೋಗಿ ಬಾಡಿನ ಸೂಟ್ ಕೇಸ್ ನಲ್ಲಿ ಇಟ್ಟಿರ್ತಾರೆ. ಆಮೇಲೆ ಏನು ಗೊತ್ತಿಲ್ಲದೆ ಇರೋರ್ ತರ ಆ ಬಾಡಿ ಸಿಕ್ಕಿದೆ ಅಂತ ಪೊಲೀಸ್ನವ್ರಿಗೆ ಹೇಳಿರ್ತಾರೆ. ಆದ್ರೆ ಜೊತೆಲಿದ್ದ ಹರ್ಷಿತಾ, ನನಗ್ ಭಯ ಆಗ್ತಿದೆ, ಈ ವಿಷಯನ ಪೊಲೀಸ್ಗೆ ಹೇಳೋಣ ಅಂದಾಗ ಎಲ್ಲಿ ಇವಳಿಂದ ಸತ್ಯ ಗೊತ್ತಾಗುತ್ತೋ ಅಂತ ಹೆದ್ರಿ ಹರ್ಷಿತನ ನೀರಲ್ಲಿ ಮುಳುಗಿಸಿ ಸಾಯಿಸಿರೋದು ಇದೇ ರೂಪ. ಆಮೇಲೆ ಸೆಕ್ಯೂರಿಟಿ ಡಾಕ್ಟರ್ ಪ್ರಸನ್ನಗೆ ಕಾಲ್ ಮಾಡಿ, ಸರ್ ಆ ದಿನ ಪಾರ್ಟಿಲಿ ಹಲ್ಕ್ ಮಾಸ್ಕ್ ಹಾಕಿದ್ದು ಯಾರು ಅಂತ ಕೇಳ್ತಾ ಇದ್ರು, ಏನಾದ್ರೂ ಸಮಸ್ಯೆನಾ ಅಂತ ಕೇಳಿದಾಗ ಇವ್ರಿಗೊಂದು ವಿಷಯ ಸ್ಟ್ರೈಕ್ ಆಗಿದೆ. ಆ ದಿನ ಮಾಸ್ಕ್ ನ ರೂಪ ಕೈ ಕೊಟ್ಟಿರೋದು ಇವ್ರೆ. ಹಾಗಾದ್ರೆ ರೂಪನೇ ಮಿತ್ರಗೇನೋ ಮಾಡಿದ್ದಾರೆ, ಇಲ್ಲ ಅಂದ್ರೆ ಪೊಲೀಸ್ನವರು ಆ ಮಾಸ್ಕ್ ಬಗ್ಗೆ ಯಾಕೆ ವಿಚಾರಿಸ್ತಾರೆ? ಈ ಡೌಟ್ ಅಲ್ಲೇ ಮಹಡಿ ಮೇಲಿದ್ದ ರೂಪ ಜೊತೆಲಿ ಗಲಾಟೆ ಮಾಡಿದಾಗ ಅವ್ರನ್ನ ಕೂಡ ಅಲ್ಲಿಂದ ತಳ್ಳಿ ಸಾಯಿಸಿರ್ತಾರೆ. ಆದ್ರೆ ಪೊಲೀಸ್ನವರು ಅದು ಸೂಸೈಡ್ ಅಂತ ಅನ್ಕೊಂಡಿರ್ತಾರೆ. ಸೊ ಈಗ ರೂಪ ಗೊತ್ತಾಗಿದೆ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಅದಕ್ಕೆ ಒಂದ್ ನಿಮಿಷ ಇರಿ ಬರ್ತೀನಿ ಅಂತ ಒಳಗಡೆ ಹೋದವರು ತುಂಬಾ ಹೊತ್ತಾದ್ರೂ ಬರೋದೇ ಇಲ್ಲ. ಡೌಟ್ ಬಂದು ಕಾಳಿದಾಸ್ ವಿಂಡೋ ಹತ್ರ ಬಂದು ಚೆಕ್ ಮಾಡಿದಾಗ ಅನನ್ಯ ಮಲ್ಕೊಂಡಿದ್ದಾಳೆ. ಪಕ್ಕದಲ್ಲಿದ್ದ ಮಾತ್ರೆ ಹಾಗೇನೆ ಹಾಲಿನ ಪಾತ್ರೆ ನೋಡ್ದಾಗ್ಲೇ ಗೊತ್ತಾಗುತ್ತೆ ರೂಪ ಅನನ್ಯಗೆ ನಿದ್ದೆ ಮಾತ್ರೆನ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ. ಸೊ ಮಗಳ ಜೊತೆ ಸೇರಿ ಸೂಸೈಡ್ ಪ್ಲಾನ್ ಮಾಡಿದ್ದಾರೆ. ಕಾಳಿದಾಸ್ ಹೇಳ್ತಾರೆ, ಅವಸರ ಪಡಬೇಡಿ, ನನ್ ಮಾತ್ ಕೇಳಿ ಅಂತ. ಆದ್ರೆ ರೂಪ ಬೆಂಕಿ ಹಚ್ಕೊಬಿಡ್ತಾರೆ. ಅಷ್ಟರಲ್ಲಿ ಡೋರ್ ಹೊಡೆದು ಒಳಗಡೆ ನುಗ್ಗಿದ್ದ ಕಾಳಿದಾಸ್ ಹೇಗೋ ಅನನ್ಯನ ಮಾತ್ರ ಕಾಪಾಡ್ತಾರೆ. ರೂಪ ಬೆಂಕಿಲಿ ಸುಟ್ಟೋಗ್ತಾರೆ. ಈಗ ಕಾಳಿದಾಸ್ ಅನನ್ಯನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇರುವಾಗ ಸ್ಟೀಫನ್ ಕಾಲ್ ಮಾಡಿ ಒಂದು ಶಾಕಿಂಗ್ ವಿಷಯನ ಹೇಳ್ತಾನೆ. ಸರ್ ಮಿತ್ರ ಯೂಸ್ ಮಾಡ್ತಿದ್ದ ಗೊಂಬೆನ ಯಾರೋ ಪದೇ ಪದೇ ನಮ್ಮನೆ ಹತ್ರ ತಂದು ಹಾಕ್ತಾ ಇದ್ರು. ಐ ಥಿಂಕ್ ನನ್ನ ಫ್ರೇಮ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ಗೊಂಬೆಲಿ ಆಟೋಮೆಟಿಕ್ ವಾಯ್ಸ್ ರೆಕಾರ್ಡರ್ ಇದೆ. ಅದು ಕಾಮನ್ ಆಗಿ ಜೋರಾಗಿ ಕೆಳಗಡೆ ಬಿದ್ದಾಗ ಮಾತ್ರ ರೆಕಾರ್ಡ್ ಮಾಡುತ್ತೆ. ನಾನು ಐಟಮ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದಾಗ ಆ ಗೊಂಬೆ ಇರೋದ್ ನೋಡ್ದೆ ಕೆಳಗಡೆ ಬೀಳಿಸ್ಬಿಟ್ಟೆ. ಆಗ ಅದ್ರಲ್ಲಿ ಇದಕ್ಕೂ ಮುಂಚೆ ರೆಕಾರ್ಡ್ ಆಗಿದ್ದ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ರೂಪ ಅವ್ರ ಮಗಳು ಅನನ್ಯದು. ನನಗೆ ಡಿಕ್ಕಿ ಹೊಡೆದು ಸಾರಿ ಕೇಳಿದಾಗ ನಾನು ಅವಳ ವಾಯ್ಸ್ ನ ಕೇಳಿಸ್ಕೊಂಡಿದ್ದೀನಿ. ಅನನ್ಯ ತನ್ನ ಫ್ರೆಂಡ್ ಹರ್ಷಿತಾಗೆ ಸಮಾಧಾನ ಮಾಡಿದ್ದಾಳೆ. ಆ ವಾಯ್ಸ್ ಈ ಗೊಂಬೆಲಿ ರೆಕಾರ್ಡ್ ಆಗಿದೆ. ಇದನ್ ಕೇಳಿ ಕಾಳಿದಾಸ್ ಗೆಸ್ ಮಾಡ್ತಾರೆ ನಿಜವಾಗ್ಲೂ ಏನ್ ನಡೆದಿದೆ ಅಂತ. ಆಕ್ಚುಲಿ ಆ ದಿನ ಬ್ಯಾಚುಲರ್ ಆ ನಾಯಿ ವಿಷಯದಲ್ಲಿ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದಾಗ ಅನನ್ಯ ಹರ್ಷಿತಾ ಜೊತೆಲಿ ಕೆಳಗಡೆ ಬರುವಾಗ ಅದೇ ಸಮಯ ಮಿತ್ರ ಸ್ಟೀಫನ್ ಕೊಟ್ಟಿದ್ದ ನಾಯಿನ ಹಿಡ್ಕೊಂಡು ಬಂದಿರ್ತಾಳೆ. ಆದ್ರೆ ಇದು ಆ ಬ್ಯಾಚುಲರ್ದೇ ನಾಯಿ ಅನ್ಕೊಂಡಿದ್ದ ಅನನ್ಯ ಇದರಿಂದ ತಾನೇ ಅವ್ನ್ ನಮ್ ಜೊತೆಲಿ ಮಿಸ್ಬಿಹೇವ್ ಮಾಡ್ದ ಅಂತ ಕೋಪದಲ್ಲಿ ಆ ನಾಯಿನ ಮಹಡಿಗೆ ಎತ್ಕೊಂಡ್ ಬಂದಿದ್ದಾಳೆ. ಆಗ ಹರ್ಷಿತಾ ಮಿತ್ರನೇ ಎತ್ಕೊಂಡಿದ್ಲು. ಅನನ್ಯ ನಾಯಿನ ಮಹಡಿಯಿಂದ ಮೇಲ್ಗಡೆ ಬಿಸಾಡ್ದಾಗ ಅದ್ರ ಕತ್ತಲಿದ್ದ ಹಗ್ಗನ ಹಿಡಿಯೋಕೆ ಹೋಗಿ ಮಿತ್ರ ಕೂಡ ಕೆಳಗಡೆ ಬಿದ್ದೋಗಿದ್ದಾಳೆ. ಇವರಿಬ್ರು ಗಾಬರಿಯಾಗಿ ಕೆಳಗಡೆ ಬರುವಾಗ ಡಾಕ್ಟರ್ ಪ್ರಸನ್ನ ಅನನ್ಯಗೆ ಹಲ್ಕ್ ಮಾಸ್ಕ್ ನ ಕೊಟ್ಟಿದ್ದಾರೆ.
ಮಿತ್ರ ಸತ್ತಿರೋ ವಿಷಯ ಗೊತ್ತಾದ್ಮೇಲೆ ಗಾಬರಿ ಆಗಿದ್ದ ಅನನ್ಯ ಆ ಮಾಸ್ಕ್ ನ ಅಲ್ಲೇ ಬಿಸಾಡಿದ್ದಾಳೆ. ಹಾಗೇನೆ ಹೆದ್ರಿದ್ದ ಹರ್ಷಿತಾಗೂ ಸಮಾಧಾನ ಮಾಡಿದ್ದಾಳೆ. ಆಗ್ಲೇ ಮಿತ್ರ ಜೊತೆಲಿ ಅವಳ ಕೈಯಲ್ಲಿದ್ದ ಗೊಂಬೆನು ಕೆಳಗಡೆ ಬಿದ್ದೋಗಿರುತ್ತೆ ಅಲ್ವಾ, ಅದು ಫೋರ್ಸ್ ಆಗಿ ಬಿದ್ದಾಗ್ಲೇ ರೆಕಾರ್ಡ್ ಮಾಡುತ್ತೆ. ಸೊ ಅನನ್ಯ ಹರ್ಷಿತಾಗೆ ಸಮಾಧಾನ ಮಾಡ್ತಾ ಇರೋದು ಅದರಲ್ಲಿ ರೆಕಾರ್ಡ್ ಆಗಿದೆ. ಈ ವಿಷಯ ಗೊತ್ತಿಲ್ಲದೆ ಅನನ್ಯ ಯಾವಾಗ ಪೊಲೀಸ್ಗೆ ಸ್ಟೀಫನ್ ಮೇಲೆ ಡೌಟ್ ಬಂದಿರುತ್ತೋ, ಸೊ ಅವನ್ ಮೇಲೆ ಡೌಟ್ ಜಾಸ್ತಿ ಆಗ್ಲಿ ಅಂತ ಆ ಗೊಂಬೆನ ಸ್ಟೀಫನ್ ಮನೆ ಹತ್ರ ಬಿಸಾಡಿರ್ತಾಳೆ. ಅದೇ ದಿನ ರಾತ್ರಿ ರೂಪ ಮನೆಗ್ ಬಂದಾಗ ಅನನ್ಯ ನಡೆದ ವಿಷಯನ ಹೇಳಿ ಮಿತ್ರ ಬಾಡಿನ ಮನೇಲೆ ಇಟ್ಟಿದ್ದಾಳೆ. ಆಮೇಲೆ ರೂಪ ಮಗಳನ್ನ ಕಾಪಾಡಕ್ಕೋಸ್ಕರ ಮಿತ್ರ ಬಾಡಿನ ಸೂಟ್ ಕೇಸ್ ನಲ್ಲಿ ಇಟ್ಟು ಪೊಲೀಸ್ನವ್ರಿಗೆ ಹೇಳಿರ್ತಾರೆ ಯಾರೋ ಬಾಡಿನ ಸೂಟ್ ಕೇಸ್ ನಲ್ಲಿ ಇಟ್ಟಿದ್ದಾರೆ ಅಂತ. ಯಾವಾಗ ಹರ್ಷಿತಾ ನನಗೆ ಭಯ ಆಗ್ತಿದೆ, ಈ ವಿಷಯನ ಪೊಲೀಸ್ಗೆ ಹೇಳೋಣ ಅಂದಾಗ ಎಲ್ಲಿ ಇವಳಿಂದ ಗೊತ್ತಾಗಿ ಸಿಗಾಕೋತೀನಿ ಅನ್ನೋ ಭಯದಲ್ಲಿದ್ದ ಅನನ್ಯ ಹರ್ಷಿತನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ಸಾಯಿಸ್ಬಿಟ್ಟಿದ್ದಾಳೆ. ಈ ಗ್ಯಾಪ್ ನಲ್ಲಿ ಪೊಲೀಸ್ಗೆ ಸತ್ಯ ಹೇಳ್ಬೇಕು ಅಂತ ಬಂದಿದ್ದ ರೂಪಾ ಕಾಲ್ ಮಾಡಿದ್ದ ಅನನ್ಯ ನೀವೇನಾದ್ರೂ ಪೊಲೀಸ್ಗೆ ಹೇಳಿದ್ರೆ ನಾನ್ ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸಿರ್ತಾಳೆ. ಆಮೇಲೇನೆ ಗೊತ್ತಾಗಿದೆ ಇವಳೆ ಹರ್ಷಿತನ ಕೊಲೆ ಮಾಡಿದ್ದಾಳೆ ಅಂತ. ಅದಕ್ಕೆ ಮಗಳನ್ನ ಕಾಪಾಡೋಕೆ ಸ್ಟೀಫನ್ ಮೇಲೆ ಡೌಟ್ ಬರೋ ತರ ಕೆಲವೊಂದು ವಿಷಯನ ಹೇಳಿರ್ತಾರೆ. ಯಾವಾಗ ಮಾಸ್ಕ್ ಬಗ್ಗೆ ಪೊಲೀಸ್ನವರು ಕೇಳಿದ್ರು ಅನ್ನೋದು ಡಾಕ್ಟರ್ ಪ್ರಸನ್ನಗೆ ಗೊತ್ತಾಗಿರುತ್ತೋ ಅವರಿಗೆ ಅನನ್ಯ ಮೇಲೆ ಡೌಟ್ ಬಂದಿದೆ. ಯಾಕಂದ್ರೆ ಆ ಮಾಸ್ಕ್ ನ ಇವರೇ ಅವಳಿಗೆ ಕೊಟ್ಟಿರ್ತಾರೆ. ಮಹಡಿ ಮೇಲೆ ಬಂದು ಅಮ್ಮ ಮಗಳು ಸೇರಿ ಮಿತ್ರಾಗೇನೋ ಮಾಡಿದ್ದೀರಾ, ಅದಕ್ಕೇನೆ ಪೊಲೀಸ್ನವರು ಮಾಸ್ಕ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಗಲಾಟೆ ಮಾಡಿದಾಗ ಈ ಅನನ್ಯನೇ ಡಾಕ್ಟರ್ ಪ್ರಸನ್ನ ಅವ್ರನ್ನ ಮಹಡಿಯಿಂದ ತಳ್ಳಿರ್ತಾಳೆ. ನಂತರ ಆ ಡಾಲ್ ಮುಖಾಂತರ ಅನನ್ಯನೇ ಕಲ್ಪ್ರಿಟ್ ಅನ್ನೋದು ಗೊತ್ತಾದ್ಮೇಲೆ ಸ್ಟೀಫನ್ ಈ ವಿಷಯನ ರೂಪಾಗೆ ಹೇಳೋಕೆ ಬಂದಾಗ ಕೈಯಲ್ಲಿ ಆ ಡಾಲ್ನ ಕೂಡ ತಂದಿರ್ತಾನೆ. ಇವನು ತಾಯಿನ ಹುಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಖಂಡಿತ ನನ್ ಬಗ್ಗೆ ಗೊತ್ತಾಗಿರ್ಬೋದು ಅಂತ ಅವನ್ ಮೇಲೆ ಅಟ್ಯಾಕ್ ಮಾಡಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಒಂದ್ ಕಡೆ ಕೂಡ ಹಾಕಿರ್ತಾಳೆ. ಆಮೇಲೆನೆ ಸ್ಟೀಫನ್ ಕಾಳಿದಾಸ್ಗೆ ಕಾಲ್ ಮಾಡಿ ಆ ಡಾಲ್ ನಲ್ಲಿ ರೆಕಾರ್ಡ್ ಆಗಿದ್ದ ಅನನ್ಯ ವಾಯ್ಸ್ ಬಗ್ಗೆ ಹೇಳಿರ್ತಾನೆ. ಒನ್ಸ್ ಕಾಳಿದಾಸ್ ಬಂದಾಗ್ಲೇ ರೂಪಾಗ್ ಗೊತ್ತಾಗಿದೆ ಒಂದಲ್ಲ ಒಂದಿನ ನನ್ ಮಗಳೇ ಕಿಲ್ಲರ್ ಅನ್ನೋದು ಗೊತ್ತಾದ್ರೆ ಎಲ್ಲಿ ನಮ್ ಮರ್ಯಾದೆ ಹೋಗುತ್ತೆ ಅಂತ ಅನನ್ಯಗೆ ಹಾಲಲ್ಲಿ ನಿದ್ರೆ ಮಾತ್ರೆ ಮಿಕ್ಸ್ ಮಾಡ್ಕೊಟ್ಟು ಮಗಳ ಜೊತೆ ಸೇರಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಅಷ್ಟರಲ್ಲಿ ಕಾಳಿದಾಸ್ ಅನನ್ಯನ ಸೇವ್ ಮಾಡಿ ಈಗ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ಕಾನ್ಶಿಯಸ್ ಆಗಿದ್ದ ಅನನ್ಯಗೆ ಎಚ್ಚರಿಕೆ ಆಗಿ ಕಾಳಿದಾಸ್ನ ನೋಡಿ ಸೈಕೋ ತರ ಸ್ಮೈಲ್ ಮಾಡ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.